ಮತ್ತೊಮ್ಮ ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಈ ಮದುವೆ ಅನ್ನೋದು ಜನ್ಮ ಜನ್ಮದ ಅನುಬಂಧ ನೋಡ್ರಿ. ಆದ್ರ ಯಾವಾಗ ಯಾರು ಹೆಂಗ್ ಜೋಡಿ ಆಗ್ತಾರೋ ಆ ದೇವರಿಗೆ ಗೊತ್ತು. ಯಾಕಂದ್ರ ಮೈಸೂರಿನ ಲಗ್ನ ನೋಡಿದ್ರ ನಿಮಗೆ ಗೊತ್ತಾಗ್ತೈತಿ. ಲಗ್ನ ಆಗ್ಬೇಕಾದವ ಸುಡುಗಾಡ್ ಸೇರಿದ್ರ ಹುಡುಗಿ ಬ್ಯಾರೆ ಹುಡುಗನ ಮದುವೆ ಆದ್ಲು. ಅದಕ್ಕೆ ಹೇಳಿದ್ರಿ ಜೋಡಿಗಳು ಸ್ವರ್ಗದಾಗೆ ನಿಶ್ಚಯ ಆಗ್ತಾವಂತ. ಹಿಂಗ ನಕ್ಕೋತ ಮದುವೆ ಮಂಟಪದ ಒಳಗೆ ಬರಾಗತ್ತಾನಲ್ರಿ. ಇವನ ಹೆಸರು ಮೈಸೂರು ಜಿಲ್ಲಾ HD ಕೋಟೆ ತಾಲೂಕಿನ ಹಳ್ಳದ ಮಗನಹಳ್ಳಿಯ ಯುವಕ ಮಂಜು ಅಂತ. ನೂರಾರು ಆಸೆ ಹೊತ್ತು ಮದುವೆ ಎಂಬ ಕನಸನ್ನ ಏರಿ ತನ್ನ ಬಾಳನ್ನ ಸುಂದರ ಮಾಡ್ಕೋಬೇಕಂತ ಹೋದವ ತನ್ನ ಬಾಳೆಗೆ ತಾನ ಕೊಳ್ಳಿ ಇಟ್ಕೊಂಡಾನ. ಹಸೆ ಮಣೆ ಏರಿ ಮದುವೆ ಅಂತ ಸ್ವರ್ಗ ಕಾಣಬೇಕಿದ್ದ ಮಂಜು ಅನೈತಿಕ ಸಂಬಂಧದ ಹಿನ್ನೆಲೆ ಒಳಗ ನೇಣು ಹಾಕೊಂಡು ಸತ್ತು ಹೋಗ್ಯಾನ. ಇದಿಷ್ಟು ಒಂದ್ ಕಡೆ ಆದ್ರ ಹಿರಿಯರ ಸಮ್ಮುಖದಾಗ ಮದುವೆ ನಡೆದಿದ್ದು ಇನ್ನೊಂದ್ ಕಡೆ ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಾಲಯದ ಸನ್ನಿಧಿ ಒಳಗ ಕಂಕಣ ಭಾಗ್ಯ ಕಂಡಾಕಿ ಗೀತಾ. ಇದನ್ನಾಕಿಯ ಅದೃಷ್ಟ ಅನ್ಬೇಕೋ ದುರಾದೃಷ್ಟ ಅನ್ಬೇಕೋ ಗೊತ್ತಾಗಂಗಿಲ್ಲ. ಯಾಕಂದ್ರ ಒಬ್ಬನನ್ನ ನಿನ್ನೆ ತನಕ ನೀನ ನನ್ನ ಗಂಡ ಅಂತ ತಿಳ್ಕೊಂಡು ಬೆಳಗ್ಗೆ ಎದ್ದು ಬೇರೆಯವ್ರ ಜೊತೆ ಮದುವೆಯಾಗಿದ್ದ ಪಾಪ ಆಕಿ ಮನಸ್ಥಿತಿ ಹೇಳಬಾರ್ದು. ಅಂದಂಗ ಈ ಸ್ಟೋರಿ ಏನ್ ಗೊತ್ತೇನ್ರಿ? ಹಿಂಗ ಮಸಣ ಸೇರಿದ ಮಂಜು ಮತ್ತು ಕಂಕಣ ಭಾಗ್ಯ ಕಂಡ ಗೀತಾ ಇಬ್ಬರ ವಿವಾಹ ಇವತ್ತು ಮೈಸೂರಿನ ಒಂಟಿಕೊಪ್ಪಲ್ ಸಮೀಪದ ರಾಮ ಕಲ್ಯಾಣ ಮಂಟಪದಾಗ ನಡಿಬೇಕಿತ್ತು. ಆದ್ರ ನಿನ್ನೆ ರಾತ್ರಿ ಆರ್ತಕ್ಷತೆ ಕಾರ್ಯಕ್ರಮ ಇತ್ತು. ಹಿಂಗಾಗಿ ಅದ್ರಾಗ ಪಾಲ್ಗೊಳ್ಳುವ ಅವ್ರ ಸಂಬಂಧಿಕರು ಗೆಳೆಯರು ಎಲ್ಲಾ ಬಂದಿದ್ರು. ಗೆಳೆಯನ್ ಜೊತೆ ವರ ಮಂಜುವಿನ ಪ್ರೇಯಸಿ ಜಯಮ್ಮ ಎಂಬಾಕಿ ಕೂಡ ಬಂದಿದ್ಲು. ಜಯಮ್ಮನ್ ಕೂಡ ಮಂಜು ತೀರಾ ಸಲ್ಗೆಯಿಂದ ಓಡಾಡಕತ್ತಿದ್ದ. ಇದನ್ನ ನೋಡಿದ ಹುಡುಗಿ ಮನೆಯವರು ಮಂಜು ಮತ್ತು ಅಕ್ಕಿಯನ್ನ ಕೇಳಿದ್ರು. ಈ ಕೇಳಿದ ತಡ ತನ್ನ ಬಣ್ಣ ಎಲ್ಲಿ ಬಯಲಾಕೈತಿ ಅಂತ ಹೇಳಿ ಮಂಜು ಮದುವೆ ಮನೆಯಿಂದ ಪರಾರಿಯಾಗಿದ್ದ. ಬಂದ್ಬಿಟ್ಟು ಇಂಡಿವಿಜುವಲ್ ಕರೆದ್ಬಿಟ್ಟು ಹುಡುಗನ ಮಾತಾಡಿಸ್ತೇನೆ ನಾನು ಏನಂತ ಹೇಳ್ಬಿಟ್ಟು ಅವನು ನನಗೂ ಅಷ್ಟು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಸುಳ್ಳು ಹೇಳ್ದ. ಸರಿ ಅಂತ ವರ್ಕೌಟ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಹುಡುಗಿ ಹತ್ರನೇ ಹೋದೆ. ಹುಡುಗಿನ ಕೇಳಿದೆ. ಹುಡುಗಿ ಹಿಂಗೆ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಲು. ಸರಿ ಹಿಂಗೆ ಒಂದು ಮೂರುವರೆವರೆಗೂ ಈ ಥರ ನಡೀತಾ ಇತ್ತು. ಸರಿ 3:30 ಮೇಲೆ ಅವ್ನಿಗೆ ಸ್ವಲ್ಪ ಡೌಟ್ ಬಂತು. ಹುಡುಗಿ ಕನ್ಫರ್ಮ್ ಆಗಿ ಹೇಳ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಜಯ ಅಂತ ಹುಡುಗಿ ಅಫೇರ್ ಇಟ್ಕೊಂಡಿದ್ದೆ ಅವನು. ಸರಿ ಆ ಹುಡುಗಿ ಅಫೇರ್ನ ಇಟ್ಕೊಂಡಿದ್ದೀನಿ. 4 ವರ್ಷದಿಂದ ಅಫೇರ್ ಇಟ್ಕೊಂಡಿದ್ದೀನಿ ನಾನು. ಅವಳು KR ಹಾಸ್ಪಿಟ್ಲಲ್ಲಿ ಆಯಾ ಕೆಲಸ ಮಾಡ್ತಾಯಿದ್ದೀನಿ. ಬಟ್ ನೀವೇ ಮನೆ ಮಾಡಿ ಎಲ್ಲ ಇಸ್ಕೊಂಡಿದ್ದೆ ನನ್ನ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಲು. ಆ ವಿಷಯ ಕೇಳ್ತಿದ್ದಂಗೆ ನಾನು ಎಸ್ಕೇಪ್ ಆದ 3:30. ಇದನ್ನೆಲ್ಲ ನೋಡಿದ ವಧು ಗೀತಾ ಮನೆಯವರು ಮದುವೆ ಬೇಡ ಅಂತೇಳಿ ಒಪ್ಪಂದಕ್ಕೆ ಬಂದ್ರು. ಆಮೇಲೆ ವಧುವರು ಎರಡೂ ಮನೆಯವರು ಕುಳಿತು ಒಪ್ಪಂದಕ್ಕೆ ಬಂದ್ರು. ಮದುವೆ ಖರ್ಚಾಗಿದ್ದು ಸುಮಾರು 5 ಲಕ್ಷ ರೂಪಾಯಿ ಹುಡುಗಿ ಮನೆಯವ್ರಿಗೆ ಕೊಟ್ಟು ಆಕಿನ್ನ ಬೇರೆಯವ್ರಿಗೆ ವಿವಾಹ ಮಾಡೋದು ಅಂತ ಹೇಳಿ ತೀರ್ಮಾನಕ್ಕೆ ಬಂದ್ರು. ಅವಾಗ ಬಂದಾಗ ನಾವು ಕೂತಿದ್ವಿ ಇಲ್ಲಿ. ಅವನೇನ್ ಮಾಡ್ದ ಆ ಹುಡುಗಿನ ಒಬ್ಳಿದ್ದಾಳಲ್ಲ ಅವಳನ್ನ ಕರ್ಕೊಂಡು ಒಳಗಡೆ ಬಂದ ಕೈ ಹಿಡ್ಕೊಂಡು ಅದನ್ನ ನಮ್ಮ ತಮ್ಮ ಎಲ್ಲ ನೋಡ್ಬಿಟ್ರು. ನಾವು ಬಂದ ತಕ್ಷಣ ಇಲ್ಲಿ ಈಚೆಯಿಂದ ತಿರ್ಗಾ ರೂಮ್ಗೆ ಕರ್ಕೊಂಡೋದ ಕೈ ಹಿಡ್ಕೊಂಡು ಅವ ಹುಡುಗಿನ. ನಾವು 2-3 ಸಲ ನೋಡಿದ್ವಿ ಅವನ್ನ ಕೈ ಹಿಡ್ಕೊಂಡು ಹೋಗಿದ್ದಲ್ಲ. ನಮ್ಗೆ ಅನುಮಾನ ಬಂತು ಆವಾಗಲೇ ನಮ್ಗೆನೆ. ಆಗ ಸ್ವಲ್ಪ ಹೊತ್ತು ಮಲಗಿದ್ವಿ. ತಿರ್ಗಾ ಜಗಳ ಕಂಡ್ಕೊಂಡ್ಬಿಟ್ಟಿದ್ದಾರೆ ಅದ್ರ ಒಳಗಡೆ. ಅವಾಗ ಬಂದು ನೋಡಿದ್ರೆ ಇವನು ಈ ಥರ ಓಡ್ಬಿಟ್ಟಿದ್ದಾನೆ. 2:30ಗೆ ನಮ್ಮ ಕೈಗೆ ಸಿಗಲಿಲ್ಲ ಇವನು. ಈ ಹುಡುಗಿನ ಕೇಳಿದ್ರೆ ಗಂಟೆಗೊಂದೊಂದು ನ್ಯೂಸ್ ಹೇಳ್ತಾಳೆ ಇವಳು. ನಮಗೆ ಗೊತ್ತಿರಲಿಲ್ಲ ಖುಷಿ ಅನ್ಸುತ್ತೆ ನಮ್ಗೆ. ಗೊತ್ತಿರಲಿಲ್ಲ ಸರ್. ಈಗ ಅಂದಕ್ಕೆ ಅವ್ರು ಗೊತ್ತಾಗ್ತದೆ. ಮದುವೆ ಅಂತ ಹೇಳಿದ್ರಲ್ಲ ಹಿಂಗೆ ಆದ್ಮೇಲೆ ಮಾಡ್ಕೊಂಡ್ರೊಂದು ಬಾ ಸಿಕ್ಕುತ್ತೆ, ಒಂದು ಖುಷಿ ಸಿಕ್ಕುತ್ತೆ ಅನ್ನೋದಾಯ್ತು. ಇದನ್ನೆಲ್ಲ ಗಮನಿಸಿದ ಮಂಜು ಅಷ್ಟ್ರಾಗ BMC ನಗರದ ಬಡಾವಣೆ ಬರೀ ಮರಕ್ಕ ಕೊರಳೊಡ್ಡಿದ್ದ. ಹಣ ವಾಪಸ್ ಕೊಡೋದು ಹೆಂಗ ಅಲ್ದ ತನ್ನ ವಿಷಯ ಈಗಾಗಲೇ ಜಗತ್ ಜಾಹೀರಾಗೈತಿ. ಇನ್ ಮುಂದ ತನ್ನ ಗತಿ ಏನಂತ ಹೇಳಿ ನೇಣಿ ಶರಣಗ್ಯಾನ. ಇನ್ನೊಂದ್ ಕಡೆ ಗೀತಾ ಒಂಟಿಕೊಪ್ಪಲಿನ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯದಾಗ ಸಂಬಂಧಿಕರಾದ ಶ್ರೀರಾಮ್ಪುರದ ಶಿವರಾಜ್ ಅನ್ನೋರ್ನ ಮದುವೆ ಆದ್ರು. ಆ ಮೂಲಕ ದಾಂಪತ್ಯಕ್ಕ ಕಾಲಿಟ್ರು. ಈ ಥರ ವಿಷಯ ಕೇಳ್ಪಟ್ಟೆ ನಾನು. ಅದರಿಂದ ಈ ಮುಂಚೆ ಬೇಜಾರಾಗಿ ಅದಕ್ಕೆ ಅವ್ನು ಬಾಳ್ ಕೊಡೋದಕ್ಕೆ ಒಪ್ಕೊಂಡಿದ್ದು. ದುಡ್ಡು ಖರ್ಚು ಅವ್ರಿಗೆ ಇಷ್ಟಪಟ್ಟೆ ಇದ್ದಂತೆ ದೇವಸ್ಥಾನದಲ್ಲಿ ಮದುವೆ ಆಗಿ ತುಂಬ ಸಂತೋಷ ಆಯಿತು ನನಗೆ. ಬಾಳ್ ಕೊಟ್ಟಿರೋ ಇವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮತ್ತು ನಮ್ಮ ತಂದೆ ತಾಯಿ ಕಷ್ಟಪಟ್ಟು ನನ್ನ ಬೆಳೆಸಿದ್ದಾರೆ. ನನಗೆ ಮಾತಾಡೋಕ್ಕೆ ಆಗ್ತಾನೆ ಇಲ್ಲ. ದಯವಿಟ್ಟು ನನಗೆ ಫೋರ್ಸ್ ಮಾಡಬೇಡಿ. ನನಗೆ ಬಾಳ್ ಕೊಟ್ಟಿರೋದಕ್ಕೆ ನಾನು ತುಂಬ ಕೃತಜ್ಞತೆಯನ್ನು ಹೇಳ್ತೀನಿ. ಇದು ಹೀಗೆ ನಡೀತಾ ಇರಬೇಕು. ಯಾಕೆಂದರೆ ಒಂದು ಸಪೋರ್ಟ್ ಒಬ್ರಿಗೇನು ಅಂದರೆ ನಿಂತೋದ್ರೂ ಅವನು ಧೈರ್ಯವಾಗಿ ಬಂದು ಬಾಳ್ ಕೊಟ್ಟಿದ್ದಾರಲ್ಲ ಈ ಕಾಲದಲ್ಲಿ ಅದು ತುಂಬ ಕಷ್ಟ. ಈ ಕಾಲದಲ್ಲಿ ಮಾಡೋದೇ ಕಷ್ಟ. ಆ ಥರ ಯಾರು ಬರ್ತಾರೆ?
ಅಯ್ಯೋ ಆ ಥರ ಈ ಥರ ಅಂತೆಲ್ಲ ಅನುಮಾನವಾಗಿ ನೋಡ್ತಾರೆ, ಒಬ್ಬೊಬ್ರು ಅನ್ನೋ ಥರ. ಆದರೆ ಆ ಹುಡುಗನ ನಿಷ್ಠೆಗೆ ನಾವು ಮೆಚ್ಚಬೇಕಾದ್ದೆ, ಆ ಹುಡುಗನ್ನ ನಾವು ಮೆಚ್ಚಬೇಕು. ಒಂದ್ ಕಡೆ ಜೀವನ ಅನ್ನೋ ಸುಂದರದ ಹೂದೋಟದಾಗ ಅರಳಬೇಕಾಗಿದ್ದ ಜೀವ ಸ್ವಯಂಕೃತ ಅಪರಾಧಕ್ಕೆ ಸಿಲುಕಿ ಪ್ರಾಣ ಬಿಡ್ತು. ಮತ್ತೊಂದ್ ಕಡೆ ತನ್ನ ಬಾಳ್ನಾಗ ಇಂಥ ತಿರುವುಗಳು ಅದಾವು ಅನ್ನೋ ಅರಿವು ಕೂಡ ಇಲ್ಲದ ವಧು ನೂತನ ದಾಂಪತ್ಯಕ್ಕ ಅಡಿ ಇಟ್ಲು. ಅದೇನೇ ಇರ್ಲಿ, ಇಂಥ ತಿರುವುಗಳು ಮಾತ್ರ ಯಾರ ಬಾಳ್ನಾಗೂ ಆಗ್ಬಾರ್ದು ಅನ್ನೋದ ನಮ್ಮ ಹಾರೈಕೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್, ಮೈಸೂರು.